ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಶೌರ್ಯ. ಸೊ ನಾನಿರೋ ಜಾಗ ಯಾವುದು ಅಂದರೆ ಅಂಜನಾದ್ರಿ. ನನ್ನ ಪುಣ್ಯ ಏನಂದರೆ ರಾಮ ಹುಟ್ಟಿರೋ ಜಾಗ ಅಯೋಧ್ಯೆಯಲ್ಲೂ ಮಣ್ಣು ಮುಟ್ಟಿದ್ದೀನಿ. ಸೊ ಹನುಮ ಹುಟ್ಟಿರೋ ಜಾಗದಲ್ಲೂ ಮಣ್ಣು ಮುಟ್ಟಿದ್ದೀನಿ. ತುಮ್ಗೆ ಕಿತ್ನಾ ಸಾಲ್ ಸೆ ಇದ್ದಾರೆ? 2 ಮहीने. कौन सा गाँव? ಪ್ರಯಾಗ್ರಾಜ್. ಇದೇ ನೋಡ್ರಿ ಆನೆಗುಂದಿ. ಆನೆನೇ ಇಲ್ಲ. ಸೊ ಅಂತೂ ಇಂತೂ ವರ್ಷ ಜೀವನದಲ್ಲಿ ಫಸ್ಟ್ ಟೈಮ್ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರೋದು. ಹಿಸ್ಟ್ರಿ ಹೇಳ್ಬೇಕಂತ ಏನಿಲ್ಲ. ಸೊ ರಾಮಾಯಣದಿಂದನೂ ಹಿಸ್ಟ್ರಿ ಇದೆ. ಸೊ ರಾಮ ಹನುಮಂತರ ಭೇಟಿಯಾದ ಸ್ಥಳ, ಹನುಮ ಹುಟ್ಟಿರೋ ಸ್ಥಳ. ಎಂಟ್ರಿ ಆದ ತಕ್ಷಣ ಇಲ್ಲೊಂದು ದೇವಸ್ಥಾನ. ಅಲ್ಲಿಂದ ನಡ್ಕೊಂಬಂದವ್ರಿಗೆ ಇಲ್ಲಿ ಕುತ್ಕೊಳಕ್ಕೆ ಪ್ಲೇಸು ಕೂಡ ಇದೆ. ಕೆಳಗಿಂದ 476 ಮೆಟ್ಲನ್ನು ಹತ್ಕೊಂಡು ಮೇಲ್ಗಡೆ ದರ್ಶನ ಮಾಡಬೇಕಾಗಿರೋದು. ನೋಡ್ತಿಲ್ಲ ಸ್ಟೆಪ್ಸ್ ಇಲ್ಲಿಂದ, ಇದು ಇನ್ನೂ 282 ಸ್ಟೆಪ್ಸ್ ಅಂತ. ಆ್ಯಂಡ್ ಇಲ್ಲಿ L86 ಅನ್ನೋದು ಲ್ಯಾಂಡಿಂಗ್. ಜೈ ಶ್ರೀರಾಮ್. ಅಂತಿಂದ ಜೀವನದಲ್ಲಿ ಮೊದಲೇ ಬಾರಿಗೆ ಅಂಜನಾದ್ರಿ ಬರ್ತಾ ಇರೋದು. ಈ ಜಾಗದ ಬಗ್ಗೆ ನಾನು ಹೇಳ್ಬೇಕಂತಾನೆ ಇಲ್ಲ. ಸೊ ತ್ರೇತಾಯುಗದ ಹಿಡಿದು ಇಂದಿನ ಕಲಿಯುಗದವರೆಗೂ ಈ ಸ್ಥಳ ಪ್ರಸಿದ್ಧ. ಸೊ ರಾಮಾಯಣದಲ್ಲಿ ಬರುವ ಒಂದು ಮೇನ್ ಕ್ಯಾರೆಕ್ಟರ್ ಅಂದರೆ ಹನುಮಂತ ಹುಟ್ಟಿರೋ ಜಾಗ ಇದು. ಚಿಕ್ಕನಾಗಿ ಬೆಳೆದಿರೋ ಜಾಗ ಇದು. ಆ ಸೂರ್ಯನ ಜೊತೆ ಹೋರಾಟ ಮಾಡಿರೋ ಜಾಗ ಕೂಡ ಇದು. ನನ್ನ ಪುಣ್ಯ ಏನಂದರೆ ರಾಮ ಹುಟ್ಟಿರೋ ಜಾಗ ಅಯೋಧ್ಯೆಯಲ್ಲೂ ಮಣ್ಣು ಮುಟ್ಟಿದ್ದೀನಿ. ಸೊ ಹನುಮ ಹುಟ್ಟಿರೋ ಜಾಗದಲ್ಲೂ ಮಣ್ಣು ಮುಟ್ಟಿದ್ದೀನಿ. ಸೊ ಒಬ್ಬರೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಸೊ ನಮ್ಮ ಎಕ್ಸ್ಪರ್ಟ್ ಡ್ರೈವರ್ ಅಜಿತ್, ಗೆಸ್ಟಾಗಿ ಇನ್ನೊಬ್ರು ಇದ್ದಾರೆ. ಸೊ ಚೇತನ್ ಹೋಟೆಲ್ ಗೊತ್ತಲ್ಲ ದಾವಣಗೆರೆ, ಸೊ ಓನರ್ ರಾಜು ಅಂತ. ಇಂಡಿಯಾಕ್ಕೆ ಆ ಅಂಬಾನಿ ಆದರೆ ನಮ್ಮ ಆಫೀಸ್ಗೆ ಇವ್ರು ಅಂಬಾನಿ. ಇವರು ಸೊ ನಮ್ಮ ಆಫೀಸಿನ ಎಕ್ಸ್ಪರ್ಟ್ ಇನ್ ಕನ್ಸ್ಟ್ರಕ್ಷನ್ ವರಣ್ ಜಾನ್. ಇಲ್ಲಿ ಕನ್ನಡಿಗ ಸ್ವಾಮೀಜಿಗಳು ಅಲ್ಲದೆ ಬೇರೆ ರಾಜ್ಯದ ಸ್ವಾಮೀಜಿ ಕೂಡ ಇದ್ದಾರೆ. ತುಮ್ಗೆ ಕಿತ್ನಾ ಸಾಲ್ ಸೆ ಇದ್ದಾರೆ? 2 ಮहीने. कौन सा गाँव? ಪ್ರಯಾಗ್ರಾಜ್. ಸೊ ನಮ್ಮ ಬಾಸ್ ಮಿನಿ ಬಾಸ್ ಸಿಕ್ಕಿಲ್ಲ ಅಂತ ನೋಡ್ತಿದ್ವಿ, ಮಿನಿ ಬಾಸ್ ಸಿಕ್ಕಿದ್ದಾರೆ. ಅವ್ರ ಪಾರ್ಟ್ನರ್ ಜೊತೆ ಇದ್ದಾರೆ. ಸೊ ಇಲ್ಲಿಗೆ ನಮ್ಮ ಬಾಸ್ನ ಮೀಟ್ ಮಾಡಿದ್ದಾಯ್ತು. ಸೊ ಈಗ ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ಹೋಗೋಣ ಬನ್ನಿ.